ಮೀನಾ, ನನಗೆ ಆಫೀಸಿಗೆ ಟೈಮ್ ಆಯ್ತು. ಸರಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಆ ಆಯ್ತಪ್ಪ. ದುರ್ಗಾ, ನಾನು ಹೋಗ್ಬಿಟ್ಟು ಬರ್ತೀನಿ. ಹಾ, ಹೋಗಿ ಬನ್ನಿ. ಬಾಯ್ ಮೀನಾ. ಬಾಯ್ ಅಪ್ಪ. ಮೀನಾ, ಚಿಕ್ಕಮ್ಮ. ಮೀನಾ, ನಾನು ದೋಸೆ ಮಾಡಿದ್ದೀನಿ ಕಣಮ್ಮ. ಒಂದ್ 4 ದೋಸೆ ಸುಟ್ಕೊಡ್ತೀನಿ, ತಿನ್ಬಿಟ್ಟು ಹೋಗು ಬಾ. ಆ ಆ, ಬೇಡ ಚಿಕ್ಕಮ್ಮ, ನಾನು ಈಗಷ್ಟೇ ಅಲ್ಲಿ ಅತ್ತೆ ಮನೇಲಿ ತಿಂಡಿ ತಿಂದ್ಬಿಟ್ಟೆ ಬಂದೆ. ನನಗೆ ಹೊಟ್ಟೆ ಫುಲ್ ಇದೆ, ಬೇಡ ಚಿಕ್ಕಮ್ಮ. ಹೌದಾ, ಸರಿ ಸರಿ. ಆಮೇಲೆ ಏನ್ ಮಾಡ್ತಾ ಇದ್ದೆ ಊರಿಗೆ ಹೋಗಿ? ಊರಲ್ಲೆಲ್ಲ ಚೆನ್ನಾಗಿದ್ದಾರಾ? ಚಿಕ್ಕಮ್ಮ, ಊರಲ್ಲಿ ತುಂಬಾ ಜನ ಯಾರು ಇಲ್ಲ, ಬರೇ ಅಜ್ಜಿ ಒಬ್ರೇ ಇರೋದು. ಯಾರು? ಅದೇ ಒಂದು ಹುಡುಗಿ ಇದ್ದಾಳಲ್ಲ ಡುಮ್ಗೆ, ನಿಮ್ಮ ಅವಳ ಅಜ್ಜಿ ಅವ್ರ ಅಕ್ಕ ಇದ್ದಾಳಲ್ಲ, ಅವಳ ಹೆಸರೇನು? ಪಮ್ಮಿನಾ? ಆಹಾ ಇಲ್ಲ ಚಿಕ್ಕಮ್ಮ, ಚುಮ್ಮಿ ಅಂತ ಅವಳ ಹೆಸರು. ಅವಳೇ ಅವ್ರ ಅಜ್ಜಿನಾ? ಹೌದು ಚಿಕ್ಕಮ್ಮ, ಅವ್ರ ಅಜ್ಜಿನೇ. ಓ ಹೌದಾ? ಅಲ್ಲ, ಆ ಅಜ್ಜಿ ಒಬ್ಬಕ್ಕಿ ಅಲ್ಲಿರೋದಕ್ಕೆ ಇಲ್ಲಿ ಬಂದಿರ್ಬೋದಲ್ಲ. ನಾವು ತುಂಬಾ ಸಲ ಆತರ ಹೇಳಾಯ್ತು, ಬನ್ನಿ ಅಜ್ಜಿ ಇಲ್ಲೇ ಇರಿ ಅಂತಂದ್ಬಿಟ್ಟು. ಅವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ ಚಿಕ್ಕಮ್ಮ. ಅವ್ರಿಗೆ ಅಲ್ಲೇ ಇಷ್ಟ ಅಂತೆ, ಅವ್ರಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓ ಹಂಗ ಕತೆ. ಅಲ್ಲ ಮೀನಾ, ಆ ಅಜ್ಜಿ ಅಲ್ಲಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ, ಅವರಿಗೆ ಊಟಕ್ಕೆಲ್ಲ ಏನು ಯಾರಾದ್ರೂ ದುಡ್ಡು ಕೊಡಕ್ಕಿದಾರಾ? ಇಲ್ಲ ಇಲ್ಲಿಂದ ಅವಮ್ಮ ಇದೆಯಲ್ಲ, ಅದೇ ಚುಮ್ಮಿ ಅವರಮ್ಮ, ಅವ್ರೇನೋ ದುಡ್ಡು ಕೊಟ್ಟು ಕಳಿಸ್ತಾರಾ? ಆಹಾ, ಅವರಿಗೆ ಬೇಕಾಗಿದ್ದಿದೆ ಚಿಕ್ಕಮ್ಮ. ಅವ್ರಿಗೆ ಯಾರು ದುಡ್ಡು ಕೊಡ್ಬೇಕಾಗಿದ್ದೇನಿಲ್ಲ. ಅವ್ರ ಮನೆಯಲ್ಲಿ ತುಂಬಾ ತರಕಾರಿ ಗಿಡಗಳಿದಾವೆ, ಅದರಿಂದ ಬರೋ ತರಕಾರಿ ತಿಂದು ಅವ್ರ ಜೀವನ ಮಾಡ್ತಾ ಇದ್ದಾರೆ. ಓ ಹಂಗಂದ್ರೆ ಅವ್ರ ಹತ್ರ ಬೇಕಾಗಿ ದುಡ್ಡು ಇರತ್ತಲ್ಲ ಮೀನಾ. ಮತ್ತೆ ಜಾಗನೂ ತುಂಬಾ ಇರ್ತವೆ ಅಂತ ಅನಿಸ್ತಾ ಇದೆ. ಹಾ ಹೌದು ಚಿಕ್ಕಮ್ಮ, ಆ ಅಜ್ಜಿಗೆ ತುಂಬಾ ಜಾಗ ಇದೆ. ಅಲ್ಲಂತೂ ಎಷ್ಟು ದೊಡ್ಡ ತೋಟ ಅಂದ್ರೆ ಅಷ್ಟು ದೊಡ್ಡ ತೋಟ ಇದೆ ಗೊತ್ತಾ? ಹಂಗಂದ್ರೆ ಅಜ್ಜಿ ತುಂಬಾ ಶ್ರೀಮಂತರಾಗಿರ್ಬೇಕೇನು, ಅದಕ್ಕೆ ಇಷ್ಟೊಂದು ಇಟ್ಕೊಂಡಿದ್ದಾರೆ ನೋಡು. ಒಂದ್ಸಲ ನಾನು ಊರಿಗೆ ಹೋಗಿ ಅಜ್ಜಿ ಹೆಂಗಿದ್ದಾರೆ, ಅಜ್ಜಿ ಊರ್ ಹೆಂಗಿದೆ, ಅಜ್ಜಿ ಮನೆ ಎಲ್ಲ ಹೆಂಗಿದೆ ಅಂತ ನೋಡ್ಬೇಕು ಅಂತ ಅನಿಸ್ತಾ ಇದೆ ಮೀನಾ, ನೀನ್ ಹೇಳ್ತಾ ಇರುವಾಗ. ಹೌದಾ ಚಿಕ್ಕಮ್ಮ, ಮತ್ತೆ ಮುಂದಿನ ವರ್ಷ ಹೋಗುವಾಗ ನೀವು ಬನ್ನಿ ಆಯ್ತಾ? ಆಯ್ತು ಮೀನಾ, ನನ್ನನ್ನು ಮರೀದೆ ಕರ್ಕೊಂಡೋಗಿ. ಮೀನಾ 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 ಬಾ ಇಲ್ಲಿ. ಏನಚ್ಚು? ಇಲ್ಲಿ ಬಾ ಮೀನಾ. ಬಂದೆ, 5 ನಿಮಿಷ. ಚಿಕ್ಕಮ್ಮ, ಅಚ್ಚು ಕರೀತಾ ಇದ್ದಾಳೆ, ಹೋಗ್ತೀನಿ. ಆಯ್ತು ಕಣಪ್ಪ. ಮೀನಾ ಹುಷಾರಾಗಿ ಹೋಗು, ಅಚ್ಚುನು ಬಂದಿದ್ದಾಳ? ಹೌದು ಚಿಕ್ಕಮ್ಮ, ಇಲ್ಲ ಅವ್ರ ಅತ್ತೆ ಮನೇಲಿ ಇದ್ದಾಳೆ. ಅವಳ ಮನೆಗ ಹೋಗಿದ್ದಾಳೆ? ಹೌದು ಚಿಕ್ಕಮ್ಮ, ಅವಳು ನನ್ನ ಅತ್ತೆ ಮನೆಗೆ ಹೋಗ್ತೀನಿ, ನೀನ್ ನಿಮ್ ಚಿಕ್ಕಮ್ಮನ ಮನೆಗೆ ಹೋಗು ಅಂತ ಹೇಳಿದ್ಲಾ. ನಾವು ಬಂದ ತಕ್ಷಣ ನಾವು ಹಿಂಗ್ ಬಂದ್ಬಿಟ್ವಿ, ಅವಳು ಅಲ್ಲಿಂದ ಕರೀತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಸರಿ, ನಾನು ಹೋಗ್ತೀನಿ. ಮೀನಾ, ನೀನು ಅವ್ರ ಮನೆಗೆ ಈಗ ಹೋಗ್ತೀಯಲ್ಲ, ಹೋಗ್ಬಿಟ್ಟು ಇಲ್ಲಿ ಬಾ, ನಾನು ನಿನ್ನ ಹತ್ರ ಮಾತಾಡ್ಬೇಕು, ಸರಿನಾ? ಆಯ್ತು ಚಿಕ್ಕಮ್ಮ, ನಾನು ಮನೆಗೆ ಹೋಗುವಾಗ ಇಲ್ಲಿ ಬಂದ್ಬಿಟ್ಟು ಹೋಗ್ತೀನಿ. ಆಯ್ತು ಮೀನಾ. ಏನಚ್ಚು, ಯಾಕೆ ಕರಿತಾನೆ ಇದ್ದೆ? ಇಲ್ಲಿ ಬಾ, ನಾನು ಹೇಳ್ತೀನಿ. ಹೇಳಿ ಅತ್ತೆ, ಮೀನನ್ನು ಕರ್ಕೊಂಡ್ಬಂದ್ಬಿಟ್ಟೆ. ಏನಿಲ್ಲ ಮೀನಾ, ಅಚ್ಚು ನೆನ್ನೆ ಊರಿಂದ ಬಂದಾಗಿಂದ ಅಜ್ಜಿ ಊರಿನ ಬಗ್ಗೆ ಪುರಾಣ ಮಾತಾಡ್ತಾನೆ ಇದ್ದಾಳೆ ನನ್ನ ಮಗಳು. ಓದೇನೋ ತರಕಾರಿಗಳೆಲ್ಲ ಬೆಳೆಸಿದ್ರಂತೆ, ಚೆನ್ನಾಗಿತ್ತು, ನಾವು ಮಾಡೋಣ ಅಂತ. ನೀನು ಅದನ್ನ ನೋಡ್ಕೊಂಡ್ ಬಂದಿದ್ಯಲ್ಲ, ನಿಂಗೆಲ್ಲ ಚೆನ್ನಾಗಿ ಗೊತ್ತಿರತ್ತಂತೆ, ಕೇಳೋಣ ಅಂತ ಕರ್ದೆ ಕಣಮ್ಮ. ಓ ಹೌದಾತೆ, ಹೌದು. ಅಜ್ಜಿ ತುಂಬಾ ತರಕಾರಿ ಹಣ್ಣೆಲ್ಲ ಹಾಕಿ ತುಂಬಾ ಬೆಳೆದಿದ್ದಾರೆ. ಅವ್ರ ಮನೆ ಫುಲ್ ತೋಟನೇ ಇರೋದು. ಓ ಹೌದೇನಪ್ಪ, ನಾನು ಇಷ್ಟು ವರ್ಷ ಆಯ್ತು ನೋಡು ಆ ಅಜ್ಜಿ ಮನೆಗೆ ಸಣ್ಣ ಹುಡುಗಿ ಇದ್ದಾಗ ಹೋಗಿದ್ದು, ಇನ್ನುವರೆಗೂ ಹೋಗ್ಲೇ ಇಲ್ಲ. ನಾನಂತೂ ಒಂದೊಂದ್ಸಲ ಅನ್ಕೊಳ್ಳೋದು ಅಜ್ಜಿ ಊರಿಗೆ ಹೋಗೋಣ ಅಂತ, ಮತ್ತೆ ಯಾಕೋ ಆಗದೇ ಇಲ್ಲ ಕಣಪ್ಪ. ನನ್ನ ಮಗಳಾದ್ರೂ ಹೋಗಿ ಅಂತ ಕಳಿಸ್ಕೊಡ್ತೀನಿ. ನಾನು ಅವಳು ಹೇಳ್ದಾಗಿಂದ ನನ್ಗೆ ಯಾಕೋ ಒಂಥರ ಅನಿಸ್ತಾನೆ ಇದೆ ಅಜ್ಜಿ ಊರಿಗೆ ಹೋಗ್ಬೇಕು ಅಂತ. ಅದಕ್ಕೆ ಕೇಳಿದೆ. ಅಲ್ಲ ಅತ್ತೆ, ನಿಮ್ಮ ಮನೆ ಹತ್ರನೂ ಎಷ್ಟೊಂದು ಜಾಗ ಇದೆ, ಮನೆ ಹಿಂಗಡೆ ಅಂತೂ ಅಷ್ಟು ಜಾಗ ಇಟ್ಕೊಂಡಿದ್ದೀರಾ. ನೀವು ತರಕಾರಿಗಳೆಲ್ಲ ಹಾಕಿ ಆ ಅಜ್ಜಿ ತರನೇ ಬೆಳಿಬೋದಲ್ಲ, ಮನೆಗೆ ಯೂಸ್ ಆಗತ್ತಲ್ಲ ತರಕಾರಿಗಳು, ಅಂಗಡಿಯಿಂದ ತಗೋಬೇಕನ್ನೋದೇ ಇಲ್ವಲ್ಲ? ಅಚ್ಚು, ನೀನ್ ಹೇಳೋ ಸರಿನೇ ಕಣಮ್ಮ, ಆದ್ರೆ ನನ್ಗೆ ಅದ್ರ ಬಗ್ಗೆ ಎಲ್ಲ ಏನು ಗೊತ್ತೇ ಇಲ್ಲ. ಮತ್ ನಾನ್ ಹೆಂಗ್ ಮಾಡೋದು ಅದನ್ನೆಲ್ಲ? ಅಯ್ಯೋ ಅಷ್ಟೇ ತಾನೇ ಅತ್ತೆ, ನಾನ್ ಹೆಲ್ಪ್ ಮಾಡ್ತೀನಿ. ನನಗೂ ಸ್ವಲ್ಪ ಗಿಡ ಬೆಳೆಸೋದ್ರ ಬಗ್ಗೆ ಗೊತ್ತಿದೆ, ನಾನು ಅಜ್ಜಿ ಮನೆಯಲ್ಲೆಲ್ಲ ನೋಡಿದೀನಿ. ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ ಆಯ್ತಾ? ನನ್ನನ್ನು ಕರೀರಿ ಚಿಕ್ಕಮ್ಮ, ನಾನು ಹೆಲ್ಪ್ ಮಾಡ್ತೀನಿ. ಓಕೆ, ಹಂಗಂದ್ರೆ ಎಲ್ಲಾರು ಸೇರಿಸಿ ನಾವು ತುಂಬಾ ವೆಜಿಟೇಬಲ್ಸ್ ಎಲ್ಲ ಬೆಳೆಸಿ ಅದನ್ನೆಲ್ಲ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿ ಒಳ್ಳೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಆಗೋಣ. ಇಲ್ಲಿ ಬಾಯಿಲಿ, ನಿಮ್ಮಮ್ಮ ಈ ಪಕ್ಕದಲ್ಲೇ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಇಲ್ಲಾಂದ್ರೆ ಒಂದ್ ಪಂಚ್ ಕೊಟ್ಟೆ ಅಂದ್ರೆ ಮೂಗಿಂದ ರಕ್ತ ಬರಬೇಕು. ಹೋಗಿ ಸೈಡ್
ಒಂದೇ ಒಂದ್ ತರಕಾರಿ ಬೀಜನೂ ಹಾಕ್ಲಿಲ್ಲ. ಅಷ್ಟ್ ಬೇಗ ನೀನ್ ಮಾರ್ಕೆಟ್ ತಗೊಂಡೋಗಿ ಹಾಕಿ ದುಡ್ಡು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದೀಯಲ್ಲ, ಅದಕ್ಕೆ ನನಗೆ ಸಿಟ್ಟು ಬಂದಿದ್ದು. ಫಸ್ಟ್ ಬೀಜ ಹೆಂಗ್ ಹಾಕೋದು, ಹೆಂಗ್ ಬೆಳೆಯತ್ತೆ ಅಂತ ಮೊದಲು ನೋಡ್ಬೇಕು. ಒಂದೊಂದ್ ಬೀಜ ಗಿಡ ಬೆಳೆಯತ್ತೆ, ಒಂದೊಂದ್ ಬೆಳೆದೇ ಹೋಗತ್ತೆ. ಎಷ್ಟೊಂದಿದೆ, ಅಷ್ಟ್ ಬೇಗ ಇವ್ರು ಬಿಸ್ನೆಸ್ ಮಾಡ್ತಾಳಂತೆ. ಬಿಸ್ನೆಸ್ ಛೀ, ಆಚೆ ಹೋಗು. ಅತ್ತೆ, ಹಂಗಂದ್ರೆ ನಾವು ಭಾನುವಾರ ದಿನ ಕೆಲಸ ಶುರು ಮಾಡೋಣವಾ? ಆಯ್ತಚ್ಚು, ನಾಳೆ ಸ್ಕೂಲ್ ಶುರು ಆಗತ್ತಲ್ಲ ಅಚ್ಚು. ಹೆಂಗೋ ನನ್ನ ಮಗಳಿಗೆ ಪಾಸ್ ಮಾಡಿಸ್ಬಿಟ್ರಲ್ಲ, ಅಷ್ಟೇ ಸಾಕು. 4 ಹೇಳ್ಕೊಟ್ಟಿದ್ದಕ್ಕೆ ಅವಳು ಎಕ್ಸಾಮ್ ಕರೆಕ್ಟಾಗಿ ಬದ್ಲು ನೋಡು, ಇಲ್ಲಾಂದ್ರೆ ಮತ್ತೆ ಫೇಲ್ ಆಗ್ತಾ ಇದ್ಲು. ರಿಸಲ್ಟ್ ಮತ್ತೆ ಹೇಳಿದ್ರತ್ತೆ? ಕಣಮ್ಮ, ಮತ್ತೆ ನಾನು ಹೋಗಿದ್ದೆ ಸ್ಕೂಲ್ ಕಡೆ. ಅವ್ರು ಹೇಳಿದ್ರು ಇಷ್ಟೇ ತಾರೀಕು ರಿಸಲ್ಟ್ ಆಗ್ತೀವಿ ಅಂತ. ಮತ್ತೆ ಹೋಗಿ ನೋಡಿದಾಗ ಪಾಸ್ ಆಗಿದ್ಲು ನೋಡು. ಆಮೇಲೆ ಸರಿ ಅಂತ ಬಂದ್ಬಿಟ್ಟೆ. ಬುಕ್ಸ್ ಎಲ್ಲ ಕೊಟ್ಟರು, ಆ ದಿನನೇ ಬುಕ್ಸ್ ತಗೊಂಡ್ ಬಂದ್ಬಿಟ್ವಿ. ಓ ಹೌದಾ, ಸರಿ ಆಯ್ತತ್ತೆ, ನಾವು ಮನೆಗೆ ಹೊರಡ್ತೀವಿ. ಸಾರಿ ಕಣಮ್ಮ. ಮೀನಾ ಬಾರೋ, ಹಾಲು ಹಾಕೊಡ್ತೀನಿ, ಲೋಟದಲ್ಲಿ ಕುಡ್ಬಿಟ್ಟು ಹೋಗ್ತೇಂತೆ. ಬೇಡ ಚಿಕ್ಕಮ್ಮ, ಈಗಷ್ಟೇ ನಾನು ಅತ್ತೆ ಮನೆಯಲ್ಲಿ ತುಂಬಾ ತಿಂಡಿ ತಿನ್ಬಿಟ್ಟು ಬಂದೆ. ಹೊಟ್ಟೆ ಫುಲ್ ಆಗಿದೆ. ಅಲ್ಲಿ ನಮ್ ಚಿಕ್ಕಮ್ಮನ ಮನೆಯಲ್ಲೂ ಕೇಳಿದ್ರಾ, ನಾನ್ ಬೇಡ ಅಂತ ಬಂದ್ಬಿಟ್ಟೆ. ಓ ಹೌದಾ, ಸರಿ ಆಯ್ತು, ಹೋಗ್ಬಿಟ್ಟು ಬನ್ನಿ. ಅಜ್ಜಿ, ನಾವು ಮನೆಗೆ ಹೋಗ್ಬಿಟ್ಟು ಬರ್ತೀವಿ. ಆಯ್ತು ಕಣ್ರಪ್ಪ, ಹುಷಾರಾಗಿ ಹೋಗಿ. ಆಯ್ತು ಅಜ್ಜಿ. ಓಯ್ ಸಂತೋಷ್, ಇಲ್ಲಿ ನೋಡಿ, ಇಲ್ಲಿ ಚೂಂಚ ಚೂಂಚ. ಏನ್ ಚೂಂಚ ಚೂಂಚ ಹೇಳ್ತೀಯೋ, ನನ್ಗೇನು ಅರ್ಥನೇ ಆಗೋದಿಲ್ಲ ಬಿಡು. ಸರಿ ಬಾಯ್, ಬರ್ತೀನಿ, ಮನೆಗೆ ಹೋಗೋಣ. ಚೂಂಚ ಚೂಂಚ. ನೀನ್ ಹಂಗೇ ಹೇಳ್ಕೊಂಡಿರು, ಆಯ್ತಾ? ಬಾಯ್ ಬಾಯ್. ಅಚ್ಚು, ಎಲ್ಲಿ ಹೋಗೋದು? ಮನೆಗ? ಒಂದ್ ನಿಮಿಷ ತಡಿ, ನಮ್ ಚಿಕ್ಕಮ್ಮ ಬರಕ್ ಹೇಳಿದ್ರು, ಹೋಗ್ಬಿಟ್ ಬಂದ್ಬಿಡಣ ಬಾ. ಹೌದಾ, ಸರಿ ನಡಿ ಹೋಗೋಣ. ಚೆನ್ನಾಗಿದೀಯನಪ್ಪ, ಬಹಳ ದಿನ ಆಯ್ತು ಕಣೋ ನಿನ್ನ ನೋಡಿ. ನಾನ್ ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ಓಯೋ ನನ್ಗೇನಪ್ಪ, ನಾನ್ ಚೆನ್ನಾಗಿದ್ದೀನಿ. ಮತ್ತೆ ಏನ್ ವಿಷಯ, ಅಲ್ಲಿ ಹೋಗ್ಬಿಟ್ ಬರ್ತಾ ಇದ್ದೀರಾ? ಏನ್ ಮಾಡಿದ್ರು ಅವರು? ಏನಾದ್ರು ಕೊಟ್ಟ, ತಿಂದ್ರಾ? ಏನಾದ್ರೂ ತಿಂಡಿ ತಿನ್ನು ಅಂದ್ರು, ಬೇಡ ಅಂತ ಹೇಳ್ಬಿಟ್ವಿ. ನನ್ಗೊಂದ್ ಲೋಟ ಹಾಲು ಕೊಟ್ಟು ನಾನ್ ಕೊಡ್ದೆ. ಮೀನನ್ ಕೇಳಿದಕ್ಕೆ ಮೀನ ಬೇಡ ಅಂತ ಹೇಳ್ಬಿಟ್ಲು. ಓ ಹೌದೇನಪ್ಪ. ಅಲ್ಲ ಅಚ್ಚು, ಬಾ, ನಾನ್ ದೋಸೆ ಮಾಡಿದೀನಿ, ದೋಸೆ ತಿನ್ಬಿಟ್ಟು ಹೋಗ್ತೀನಿ ಬಾರಪ್ಪ. ಮೀನ ಬೇಡ ಅಂತ ಹೇಳ್ತಿದ್ದಾಳೆ, ನೀನಾದ್ರೂ ತಿನ್ನು ಬಾ. ಇಲ್ಲ ಅತ್ತೆ, ಬೇಡ, ನಾನು ಅಲ್ಲಿ ಮನೆಯಲ್ಲೇ ತಿಂಡಿ ತಿನ್ಬಿಟ್ಟು ಬಂದ್ಬಿಟ್ಟೆ. ಮತ್ತೆ ಇಲ್ಲಿ ಹಾಲು ಬೇರೆ ಕುಡಿದ್ನಾ, ಹೊಟ್ಟೆ ಫುಲ್ ಆಗ್ಬಿಟ್ಟಿದೆ. ಸಾರಿ ಕಣಪ್ಪ. ಅಲ್ಲ, ನೀವು ಅವ್ರ ಮನೆ ಒಳಗಡೆ ಹೋದ್ರಲ್ಲ, ಅವರು ಮನೆ ಒಳಗಡೆ ಹೆಂಗ್ ಮಾಡಿದ್ದಾರೆ, ಮನೆ ಒಳಗಡೆ ಎಲ್ಲ ಆಲ್ಟ್ರೇಷನ್ ಮಾಡ್ತಾ ಇದ್ರು ಅವತ್ತು. ನಾನು ನೋಡೋಣ ಅಂತ ಇದ್ದೆ, ನೋಡಕ್ಕೆ ಆಗ್ಲಿಲ್ಲ ಕಣಪ್ಪ. ಏನೋ ಮನೆ ಒಳಗಡೆ ಟಿವಿ ಸೋಫಾ ಎಲ್ಲ ತಂದ್ರು ಅಂತ ಅನಿಸ್ತಾ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. ಏನ್ ಮಾಡಿದ್ದಾರೆ? ಚೆನ್ನಾಗಿ ಮಾಡಿದಾರೆ ಮನೆ ಒಳಗಡೆ. ಅವತ್ತೆ ಹೇಳ್ದಂಗೆ ಕರೆಕ್ಟ್ ಆಗಿ ಇವ್ರು ಬುದ್ಧಿ ತೋರಿಸ್ತಾ ಇದ್ದಾರೆ. ಹೊಟ್ಟೆ ಕಿಚ್ಚ, ಹೊರಗಡೆ ಏನ್ ಮಾಡಿದ್ರು ಅದನ್ನ ನೋಡ್ಬಿಟ್ಟು ಕಾಪಿ ಕೇಳ್ತಾರ. ನೀವು ಮನೆ ಆಲ್ಟ್ರೇಷನ್ ಮಾಡಿದ್ರಿ, ಈಗ ಮನೆ ಒಳಗಡೆ ಏನ್ ಮಾಡಿದಾರೆ ಅಂತ ಗೊತ್ತಿಲ್ವಲ್ಲ, ಅದಕ್ಕೆ ನಮ್ಮ ಹತ್ರ ಕೇಳ್ತಾ ಇದ್ದೀರಾ? ಚಿಕ್ಕಮ್ಮ, ನಾನು ಮನೆ ಒಳಗಡೆ ಎಲ್ಲ ಹೋಗಿಲ್ಲ, ಬರೀ ಹಾಲಲ್ಲಿ ಮಾತ್ರ ಇಟ್ಕೊಂಡ್ ಬಂದ್ಬಿಟ್ಟೆ. ಹಾಲಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ಸೋಫಾ ಹೊಸದ್ ಹಾಕಿದ್ದಾರೆ, ತುಂಬಾ ಚೆನ್ನಾಗಿದೆ. ಟಿವಿ ಎಲ್ಲ ತಂದಿಟ್ಟಿದ್ದಾರೆ, ಎಲ್ಲರೂ ತುಂಬಾ ಸೂಪರ್ ಆಗಿದೆ ಚಿಕ್ಕಮ್ಮ. ಓ ಹಂಗೆ ಸಾಲ ಪಾಲ ಮಾಡ್ಕೊಂಡು ಈ ತರ ಮನೆ ಮಾಡ್ಕೊಂಡು ಇಲ್ಲಿ ಬಂದು ಮನೆ ತಗೊಂಡು ಇವ್ರದ್ದು ಶೋಕಿ ಎಲ್ಲ ಕಡಿಮೆ ಆಗ್ಲಿಲ್ಲ ನೋಡು. ಮತ್ತೆ ಸಾಲ ಮಾಡಿ ಈ ತರ ಮನೆ ಎಲ್ಲ ಅಲಂಕಾರ ಮಾಡ್ಬೇಕಂತ ಏನಿದೆ? ಅವಳೇ ಹಂಗ್ ಮಾಡ್ತಾಳಂದ್ರೆ ನನ್ಗೇನ್ ಕಡಿಮೆ ಇದೆ? ನನ್ ಗಂಡ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್. ನಾನು ಮನೆ ಒಳಗಡೆ ಅಲಂಕಾರ ಮಾಡ್ತೀನಿ, ಬೇಕಾಗಿ ತಂದಿರ್ತೀನಿ. ಏನ್ ಚಿಕ್ಕಮ್ಮ, ಬಾಯಿ ಒಳಗಡೆನೂ ಏನೋ ಮಾತಾಡ್ಕೊಳ್ತಾ ಇದ್ದೀರಾ? ಏನಿಲ್ಲ ಕಣಮ್ಮ ಮೀನಾ. ಸರಿ, ನೀವು ಹೋಗ್ತಿದ್ದೀರಾ ಮನೆಗೆ? ಹೋಗಿ ಹೋಗಿ. ಮತ್ತೆ ಇನ್ನೊಂದ್ಸಲ ಅವಳ ಮನೆಗೆ ಹೋದ್ರೆ ಒಳಗಿನ್ನ ಹೋಗಿ ಏನೇನಿದೆ ಅಂತ ನೋಡ್ಕೊಂಬಂದು ಹೇಳು, ಸರಿನಾ? ಆಯ್ತು ಚಿಕ್ಕಮ್ಮ, ನಾವೀಗ ಮನೆಗೆ ಹೊರಡ್ತೀವಿ. ಅಲ್ಲ ಅಚ್ಚು, ಮೀನಾ, ನಮ್ಮ ಮನೆ ತುಂಬಾ ಗಲೀಜಾಗಿ ಕಾಣ್ತಾ ಇದೆಯಲ್ಲ. ನಾನು ಇದನ್ನೆಲ್ಲ ಕ್ಲೀನ್ ಮಾಡಿಸಿ ಬೇರೆ ಪೇಂಟ್ ಹಾಕಿ ಮತ್ತೆ ಟಿವಿ ಎಲ್ಲ ಹೊಸ ತಂದು ಸೋಫಾ ಎಲ್ಲ ಹೊಸ ತಂದಿಡೋಣ ಅಂತ ಇದೀನಿ. ನೀವೇನ್ ಹೇಳ್ತೀರಪ್ಪ? ತುಂಬಾ ಗಲೀಜ್ ಕಾಣ್ತಾ ಇದೆಯಲ್ಲ. ಇಲ್ಲ ಅತ್ತೆ, ಚೆನ್ನಾಗೇ ಇದೆ. ಅಯ್ಯೋ ಇಲ್ಲ ಅಚ್ಚು, ನಿಮ್ಗೆಲ್ಲ ಸರಿ ಕಾಣಲ್ವಾ ಅಂತ ಬಿಡು. ನೀವು ಇನ್ನು ಸಣ್ಣ ಮಕ್ಕಳೆಲ್ಲ ಹಂಗಾಗಿ ಗೊತ್ತಿಲ್ಲ ನಿಮ್ಗೆ. ನನ್ಗಂತೂ ಮನೆ ಇದನ್ನ ನೋಡಿ ನೋಡಿ ಸಾಕಾಗೋಗ್ಬಿಟ್ಟಿದೆ. ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ನಾ ಮೊದ್ಲೇ ಅನ್ಕೊಂಡಿದ್ದೆ. ಈಗ ನೋಡು, ಕಂಡೋರ್ ಮಾಡಿದ್ಮೇಲೆ ನಾನ್ ಮಾಡ್ಬೇಕಾಗಿದೆ. ಸರಿ, ನಿಮ್ಮ ಮಾವ ಬರ್ಲಿ, ಹೇಳಿ ಎಲ್ಲನೂ ಒಂದ್ಸಲ ಹೊಸ ತಂದು ಹಾಕ್ಬಿಡೋಣ. ಆಯ್ತತ್ತೆ, ನಾವು ಬರ್ತೀವಿ. ಆಯ್ತ್ಕೊಂಡ್ರಪ್ಪ, ಹುಷಾರಾಗಿ ಹೋಗಿ ಮನೆಗೆ. ಲೇ ಅಮ್ಮ, ಯಾರೇ ಅದು ಬಂದೋಗ್ತಾ ಇರೋದು? ಮೀನಾ ಏನೇ? ಹೌದು ಬುಜ್ಜು, ಮೀನಾ ಮತ್ತೆ ಅಚ್ಚು ಬಂದೋಗ್ತಾ ಇದಾರೆ. ಏನೇಮ್ಮ ಈಗ ಬರ್ತಾ ಇದ್ಯಾ? ಬಾ, ನಾನು ನಿನ್ಗೆ ಹಾಲು ಹಾಕೊಡ್ತೀನಿ.
ಲೇ ಹಾಲು ಹಾಕೊಡ್ತೀನಿ ತಡಿ. ಅಲ್ಲ ಮೀನಾ ಬಂದ್ಲು ಅಂತ ಹೇಳಿದ್ರೆ ಅವಳ ಹತ್ರ ಬಾಯ್ ಬಾಯ್ ಬಡ್ಕೊಂಡು ಬಜಾರಿ ತರ ಜಗಳ ಮಾಡ್ತೀಯಲ್ಲವೇ? ಯಾಕೆ ಈಗ ಸಮಾಧಾನದಲ್ಲಿ ಮಾತಾಡಿ ಕಳಿಸ್ತಾ ಇದೀಯಾ? ಪ್ರೀತಿಯಿಂದ ಮಾತಾಡ್ತಾ ಇದೀಯಾ? ನಾನೆಲ್ಲ ಕೇಳಿಸ್ಕೊಂಡೇ ಇದ್ದೆ. ನನಗೆ ನಿದ್ರೆನೇ ಹೋಗ್ಬಿಡ್ತು ನೀನ್ ಮಾತಾಡೋದ್ ನೋಡ್ಬಿಟ್ಟು. ಅಲ್ಲ ಬುಜ್ಜು, ಈಗ ಸಮಯ ನಮ್ದು ಮೀನಿನ ಹತ್ರ ಸೀಟ್ ತೋರ್ಸೋದಲ್ಲ. ಮೊದ್ಲು ಪಕ್ಕದ ಮನೆಯನ್ನ ಇಲ್ಲಿಂದ ಓಡಿಸ್ಬೇಕು. ನೋಡು ಸಾಲ ಪಾಲ ಮಾಡ್ಕೊಂಡ್ ಬಂದವಳೆ ಮನೆ ಒಳಗಡೆ ಬೇಕಾಗಿದ್ದೆಲ್ಲ ತಗೊಂಡಿಟ್ಕೊಂಡು ಎಷ್ಟು ದಿಮಾಕ್ ಮಾಡ್ಕೊಂಡು ತಿರ್ತಾ ಇದ್ದಾಳೆ. ನಮ್ಗೇನ್ ಕಡಿಮೆ ಐತೆ? ಅದಕ್ಕೆ ಈಗ ನಿಮ್ಮ ಅಪ್ಪನ ಹತ್ರ ಸಮಾಧಾನದಲ್ಲಿ ಇದ್ರೇನೆ ನಾವ್ ಬೇಕಾಗಿದ್ದೆಲ್ಲ ಕೊಡಿಸ್ತಾರೆ, ಇಲ್ಲಾಂದ್ರೆ ಏನು ಕೊಡ್ಸಲ್ಲ. ಅದಕ್ಕೆ ಮೀನನ ಹತ್ರ ಸಮಾಧಾನದಲ್ಲಿ ಇರೋದು. ಲೇ ಅಮ್ಮ, ನೀನ್ ಬಾರಿ ಕಿಲ್ಲಾಡಿ ಕಣೆ. ಹ್ಞೂ ಮತ್ತೆ ಸುಮ್ಕೇನಾ? ಮೀರಾ, ಏನ್ ನಿನ್ ಚಿಕ್ಕಮ್ಮನ್ಗೆ ಇಷ್ಟೊಂದು ಹೊಟ್ಟೆ ಕಿಚ್ಚು? ಅಚ್ಚು, ಅವ್ರ ಹೊಟ್ಟೆ ಕಿಚ್ಚು ಇರ್ಲಿ, ಆದ್ರೆ ಒಂದ್ ವಿಷಯ ಅಬ್ಸರ್ವ್ ಮಾಡ್ದ? ಏನ್ ಮೀನಾ? ಅವ್ರೀಗ ನನ್ ಮೇಲೆ ಸಿಟ್ಟೇ ಪಡ್ಲಿಲ್ಲ ಗೊತ್ತಾ? ಎಷ್ಟ್ ಪ್ರೀತಿಯಿಂದ ಮಾತಾಡಿದ್ರು, ಏನಾದ್ರೂ ತಿನ್ನು ಅಂತ ಎಷ್ಟ್ ಪ್ರೀತಿಯಿಂದ ಹೇಳಿದ್ರು ಗೊತ್ತಾ? ಹೋದಾಗಿಂದನು ಎಷ್ಟ್ ಪ್ರೀತಿಯಿಂದ ನನ್ನ ಹತ್ರ ನಡ್ಕೊಂಡ್ರು. ನನ್ಗಂತೂ ಈಗ ನನ್ ಚಿಕ್ಕಮ್ಮ ದೇವ್ರ ತರ ಕಾಣ್ತಾ ಇದ್ದಾರೆ. ತಲೆಗೆ ಹೋಗ್ಲಿಲ್ಲ. ನಿಮ್ ಚಿಕ್ಕಮ್ಮ ಎಷ್ಟ್ ಚೆನ್ನಾಗಿ ನಿನ್ ಹತ್ರ ಮಾತಾಡ್ಸಿದ್ರು. ಇದಕ್ಕೂ ಮುಂಚೆ ಎಷ್ಟು ಉರಿಯಾಗಿ ಮಾತಾಡ್ತಾರೆ. ಮೀನಾ, ನಿನ್ಗೂ ಒಳ್ಳೆ ಕಾಲ ಬಂದ್ಬಿಡ್ತು ಬಿಡು. ಸರಿ ಬಾ ಹೋಗೋಣ. ಆದ್ರೆ ಒಂದು, ನಿಮ್ ಚಿಕ್ಕಮ್ಮ ಯಾವತ್ತೂ ಒಳ್ಳೆಯವರು ಅಂತ ನಂಬಕ್ಕೆ ಆಗಲ್ಲ ನನ್ಗಂತೂ. ಇಲ್ಲ ಅಚ್ಚು, ಅವ್ರು ಒಳ್ಳೆಯವರೇ. ಅವ್ರೀಗ ಒಳ್ಳೆಯವರಾಗ್ಬಿಟ್ಟಿದ್ದಾರೆ. ನನ್ಗಂತೂ ಹಂಗೆ ಅನಿಸ್ತಾ ಇದೆ. ಸರಿ, ಒಳ್ಳೆಯವರೇ. ಸರಿ ನಡಿ ಹೋಗೋಣ. ಮೀನಾ, ನೀನ್ ಬೇಕಾದ್ರೆ ನಂಬೋದು ನಿಮ್ ಚಿಕ್ಕಮ್ಮ ಒಳ್ಳೆಯವರಾಗ್ಬಿಟ್ರು ಅಂತ. ಆದ್ರೆ ನಾನಂತೂ ನಂಬಲ್ಲಪ್ಪ. ಅವ್ರು ಒಳ್ಳೆಯವರಾಗಕ್ಕೆ ಸಾಧ್ಯನೇ ಇಲ್ಲ. ಹರೇ ಎಂಜಲ್ದಕ್ಕೂ ಹಾಕ ಬನ್ನಿ. ಬಾನು, ಅಂಗಡಿ ಹಾಕೊಂಡ್ ಬಂದಂಗಿಂದ ಕೊಂಡ್ಗೆ ಕಾಣಿಸಲ್ಲ ಕಣಮ್ಮ ನೀನು. ಮೊದ್ಲೆಲ್ಲ ತರಕಾರಿ ಮಾಡ್ತಾ ಇದ್ದಾಗ ಹೆಂಗೋ ನಿನ್ನ ನೋಡ್ತಾ ಇದ್ದೆ ಡೈಲಿ. ಈಗ ನೀನ್ ಅಂಗಡಿ ಹಾಕೊಂಡಾಗಿಂದ ನಾನು ಈ ಕಡೆ ಬರ್ಲೇ ಇಲ್ಲ ನೋಡು. ನಾನು ಬಾಳ ದಿನದಿಂದ ಈ ಬಟ್ಟೆ ತಗೊಂಡ್ಬರ್ಬೇಕು ಅಂತ ಅನ್ಕೊಂಡೇ ಇರ್ತೀನಿ, ಆಗದೇ ಇಲ್ಲ. ಹೆಂಗೋ ನಾಳೆ ಸೂಲು ಸ್ಟಾರ್ಟ್ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ತಗೊಂಡ್ಬಂದಿದ್ದೀನಿ. ಅರೆ ಎಂಜಲ್ದಕ್ಕೂ ಹಾಕ, ಏನು ಅದು ಬಟ್ಟೆ? ಇಸ್ಕೂಲ್ದು? ಹೌದು ಬಾನು, ನನ್ ಮಗಳದು. ಅದು ಏನ್ ಗೊತ್ತಾ, ಏನಿಲ್ಲಪ್ಪ, ವರ್ಷ ಒಂದೊಂದ್ ಮೀಟರ್ ಜಾಸ್ತಿ ಬೇಕಾಗತ್ತ ಅವಳಿಗೆ ಬಟ್ಟೆ. ಅದಕ್ಕೆ ಹೋದ್ ವರ್ಷನೇ ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಹೊಲ್ಸಿದೀನಿ. ಅದನ್ನೇನು ಇಲ್ಲ, ಸ್ವಲ್ಪ ಹೊಲಿಗೆ ಎಲ್ಲ ಬಿಡಿಸಿ ಸ್ವಲ್ಪ ಲೂಸ್ ಮಾಡ್ಕೊಡು ಸಾಕಷ್ಟೇ. ಅದಕ್ಕೆ ತಗೊಂಬಂದಿದ್ದೀನಿ. ಸ್ವಲ್ಪ ಲೂಸ್ ಮಾಡಿ ಸಂಜೆ ಒಳಗಡೆ ಕೊಟ್ಬಿಡು ಬಾನು, ನಾಳೆ ಸ್ಕೂಲಿಗೆ ಹಾಕೊಂಡು ಹೋಗ್ಬೇಕಲ್ಲ. ಅರೆ ಎಂಜಲ್ದಕ್ಕೂ ಹಾಕ, ನಿಂದು ಅಲ್ಲ ಕೊಡಿ. ನಾನು ಇಷ್ಟಿಚ್ಕೆ ಮಾಡಿ ಇರ್ತೀನಿ. ನಿಂದು ಮಗಳಿಗೆ ಇಲ್ಲದ್ರೆ ಮಗನ್ಗೆ ಸಂಜೆಗೆ ಕಳಿಸಿ ಕೊಟ್ಟು ಕಳಿಸ್ತೀನಿ. ಸರಿ, ಮಗನ್ ಕಳಿಸ್ತೀನಿ. ಮಗಳೆಲ್ಲ ಬರಲ್ಲ, ಅವಳೊಬ್ಳು ದಂಡ ಪಿಂಡ ನನ್ಗೆ. ಯಾಕೆ ಅಕ್ಕ ಹಂಗೆ ಹೇಳ್ತೀರಾ ಪಾಪ ಹುಡುಗಿ? ಅಯ್ಯೋ, ನೀನೊಂದು ಪಕ್ಕದಲ್ಲಿರೋ ಅಂಗಡಿಗೆ ಹೋಗು ಅಂದ್ರೆ ಹೋಗಲ್ಲ ಅವಳು. ನೀನ್ ಬೇರೆ ಅಂಗಡಿನ ಇಷ್ಟು ದೂರ ಇಟ್ಟಿದ್ಯಾ, ಇಲ್ವರೆಗೂ ಬರ್ತಾಳ? ಅದೆಲ್ಲ ಬರಲ್ಲ. ಸರಿ ಬಿಡು. ಅಲ್ಲ, ನೀನು ಇಲ್ಲಿ ತಂದು ಅಂಗಡಿ ಹಾಕಿದ್ಯಲ್ಲ, ವ್ಯಾಪಾರ ಎಲ್ಲ ನಡೀತದ? ಜನ ಬರ್ತಾರ, ಬಟ್ಟೆ ಕೊಡ್ತಾರ, ಹೊಲಿತೀಯ, ದುಡ್ಡು ಬರತ್ತಾ? ಅರೆ ಎಂಜಲ್ದಕ್ಕೂ ಹಾಕ, ಏನು ಹಿಂಗೆ ಕೇಳ್ತೀರಾ? ನಮ್ದುಗೆ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಹೆಂಗೆ ಕಾಣುತ್ತೆ? ನಾನು ಈಗ ಅಂಗಡಿಗೆ ಹಾಕಿ ಒಂದು 25 ದಿನ ಆಯ್ತು ಅಷ್ಟೇ. ಎಲ್ಲಿ ವ್ಯಾಪಾರ? ನಮ್ದುಕ್ಕೆ ಗೊತ್ತಿದೆಯಲ್ಲ, ಆಜು ಬಾಜು ಮನೆ ಅವ್ರದ್ದು 4 ಬಟ್ಟೆ ಕೊಟ್ಟಿದ್ದಾರೆ, ಹೊಲಿತಾ ಇದೀನಿ. ಇನ್ಮೇಲೆ ಯಾರಾದ್ರೂ ಬಂದೇ ಬರ್ಬೇಕು. ಓ ಹಂಗ? ಸರಿ ತಗ, ಎಲ್ಲ ಚೆನ್ನಾಗೇ ಆಗತ್ತೆ, ಒಳ್ಳೇದೇ ಆಗ್ಲಿ ನಿಂಗೆ. ಏನೇಮ ಬಾನು, ನಮ್ಮ ಹತ್ರ ಒಂದ್ ಮಾತು ಹೇಳಿಲ್ಲ ನೀನು ಅಂಗಡಿ ಹಾಕ್ತಿ ಅಂತ. ನಾನು ಮನೆವರೆಗೂ ಹೋಗಿದ್ದೆ, ಅಲ್ಲಿರೋರು ಹೇಳಿದ್ರು ಇಲ್ಲಿಲ್ಲ ಅವಳು ಅಲ್ಲಿ ಅಂಗಡಿ ಹಾಕಿದಾಳೆ ಅಂತ. ಅದಕ್ಕೆ ಇಲ್ಲಿ ಬಂದಿದ್ದೀನಿ. ಏನಿಲ್ಲ ಕಣೆಮ್ಮ, ನನ್ಗೊಂದ್ ಬ್ಲೌಸು ಒಂದ್ ಲಂಗ ಹೊಲಿಬೇಕಾಗಿತ್ತು. ಹೌದು ಲಕ್ಷ್ಮಿದಕ್ಕೂ ಹಾಕ. ಓ ತಗೊಂಡು ಬನ್ನಿ, ಅದು ಏನ್ ಬೇಕು ಮಾಡ್ಕೊಡ್ತೀನಿ. ಏನಿಲ್ಲ, 1 ಮೀಟರ್ ಬಟ್ಟೆ ಇದೆ, ಅದ್ರಲ್ಲಿ ನನಗೆ ಲಂಗಾನು ಒಂದ್ ಬ್ಲೌಸ್ ಹೊಲ್ಕೊಡ್ತೀಯಾ? ಏನು 1 ಮೀಟರ್ ಬಟ್ಟೆಯಲ್ಲಿ ಲಂಗಾನು ಬ್ಲೌಸ್ ಹೊಲ್ಕೊಡೋದಾ? ಹೌದ್ ಕಣಿ ಏಂಜಲು, ನನ್ಗೊಂದ್ ಲಂಗಾನು ಬ್ಲೌಸ್ ಬೇಕಾಗಿತ್ತು. ಯಾಕೆ, ಇನ್ನೊಂದ್ ಬ್ಲೌಸ್ ಬರತ್ತಾ ಅದ್ರಲ್ಲಿ? ಅರೆ ಲಕ್ಷ್ಮಿದಕ್ಕೂ ಹಾಕ, ಏನು ತಲೆಗೆ ಕೆಟ್ಟೋಯ್ತೆ ನಿಮ್ಗೆ? 1 ಮೀಟರ್ ಬಟ್ಟೆಯಲ್ಲಿ 1 ಬ್ಲೌಸ್ ಮಾತ್ರ ಬರುತ್ತೆ. ಲಂಗಾಗೆ ಬರುತ್ತೆ ಅಂತೆ, ಲಂಗಾಗೆ. ಏನು ಬರೇ ಒಂದೇ ಒಂದ್ ಬ್ಲೌಸ್ ಬರತ್ತಾ? ಬಾರಿ ಇದೆಯಾ ಬಾನು ನೀನು? ಉಳ್ದಿದ್ ಬಟ್ಟೆ ಇಟ್ಕೊಂಡು ನೀನೇ ಏನಾದ್ರು ಹೊಲ್ಕೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ ಏನು? ನಾನು ಇದಕ್ಕೂ ಮುಂಚೆ ಪ್ರೀತಿ ಟೈಲರ್ ಇದ್ಲಲ್ಲ, ಅವಳ ಹತ್ರ ಹೊಲ್ಸಿದೀನಿ. ಒಂದ್ ಬ್ಲೌಸ್ ಒಂದ್ ಲಂಗ ಹೊಲ್ಕೊಟ್ಟಿದ್ದಾಳೆ. ಮತ್ತೆ ನನಗೆ ಸ್ವಲ್ಪ ದುಡ್ಡು ಇಟ್ಕೊಳಕ್ಕೆ ಪರ್ಸ್ ಇರ್ಲಿಲ್ಲ, ಉಳ್ದಿದ್ ಬಟ್ಟೆಲಿ ಒಂದ್ ಪರ್ಸ್ ಮಾಡ್ಕೊಟ್ಟಿದ್ದಾಳೆ. ನೀನ್ ಹೇಳ್ತಾ ಇದ್ಯಾ ಒಂದೇ ಬ್ಲೌಸ್ ಬರುತ್ತೆ ಅಂತ? ಬಾರಿ ಇದೆಯಾ ಬಿಡು. ನಾನಂತೂ ನಿನ್ನ ಹತ್ರ ಬಟ್ಟೆನೆ ಕೊಡಲ್ಲ. ಅಲ್ಲ ಲಕ್ಷ್ಮಕ್ಕ, ಏನ್ ಮಾತಾಡ್ತೀಯ ನೀನು? 1 ಮೀಟರ್ ಬಟ್ಟೆ ಅಂದ್ರೆ ಏನು 1 ಕಿಲೋಮೀಟರ್ ಬಟ್ಟೆ ಅನ್ಕೊಂಡಿದ್ಯಾ ಏನು? ಅದಿರೇ ಇಷ್ಟು ಖರ್ಚಿರ್ತಾರ, ಅದನ್ನ ಇಟ್ಕೊಂಡು ಲಂಗ
ಲಂಗ ಬ್ಲೌಸ್ ಹೊಲ್ಸ್ಕೊಂಡೆ ಅಂತ ಹೇಳ್ತಿದ್ಯಲ್ಲ, ತಲೆಗಿಲೆ ಕೆಟ್ಟೋಗಿ ಅಂತ ತಿಕ್ಲಿಡ್ದಿದ್ಯಾ ನಿಂಗೆ? ಮೊದ್ಲು ಇಲ್ಲಿಂದ ಹೋಗ್ಬಿಡು. ಬಾನು ಸೀಟ್ ಬಂತು ಅಂದ್ರೆ ಜಾಡ್ಸ್ ಹೊಡ್ಬಿಡ್ತಾರೆ ನೋಡು. ಬಾನು, ನಿನ್ನ ಅಂಗಡಿಗೆ ಏನಾದ್ರು ಈ ತರ ಗಿರಾಕಿ ಬಂತು ಅಂದ್ರೆ ನಿನ್ ಕತೆನೇ ಮುಗಿಸ್ಬಿಡ್ತಾರೆ ನೋಡು. ಇಂಥವ್ರನ್ನೆಲ್ಲ ನಿನ್ನ ಅಂಗಡಿ ಪಕ್ಕನೇ ಬಿಟ್ಕೋಬೇಡ. ಏನಂತೀಯ? ಅರೆ ಏನ್ ಜಂತಕ್ಕೂ ಹಾಕ, ಇದುಗೆ ಪರವಾಗಿಲ್ಲ. ಇದಕ್ಕಿಂತ ಮೋಸಾಗಿ ಜನ ಐತೆ ಗೊತ್ತಾ ನಿಮ್ಗೆ? ಟೈಲರ್ಗೆ ಎಷ್ಟು ಕಷ್ಟ ಐತೆ ನಿಮ್ಗೆ ಗೊತ್ತಿಲ್ಲ ಬಿಡಿ. ಹಾ ಹ್ಞೂ ಕಣಮ್ಮ ಬಾನು, ಈ ತರ ಪಕ್ಕದಲ್ಲಿ ನಿಂತ್ಕೊಂಡು ನೋಡುವಾಗ್ಲೇನೆ ಗೊತ್ತಾಗತ್ತೆ ನಿಮ್ಮ ಹತ್ರ ಕಷ್ಟ ಎಲ್ಲ ಎಷ್ಟಿದೆ ಅಂತಂದ್ಬಿಟ್ಟು. ಸರಿ ಬಿಡು, ಒಳ್ಳೆ ಜನನೇ ನೀನ್ ಬರ್ಬೇಕು. ನಾನು ಮನೆಗೆ ಓಡ್ತೀನಿ. ಹಾ ಆಯ್ತು ಅಕ್ಕ, ಸಂಜೆಗೆ ಮಗನನ್ನ ಕಳ್ಸಿ. ಸರಿ ಬಾನು, ಎಷ್ಟಂತ ಹೇಳು, ಫೋನ್ ಮಾಡಿ ಕೊಟ್ಬಿಡ್ತೀನಿ. ಹಾ ಸರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ ಅಲ್ಲಿ ಇನ್ಮೇಲೆ ವೀಕ್ಲಿ 3 ವಿಡಿಯೋಸ್ ಮಾತ್ರ ಅಪ್ಲೋಡ್ ಆಗುತ್ತೆ. ಯಾರು ವರಿ ಮಾಡ್ಕೋಬೇಡಿ, ಬೇಜಾರ್ ಪಡ್ಕೋಬೇಡಿ, ಓಕೆನಾ? ವಿಡಿಯೋಸ್ಗಳು ಸ್ವಲ್ಪ ಲಾಂಗ್ ಆಗಿ ಹಾಕ್ತೀವಿ. ಯಾವ ದಿನ ಅಂತ ಹೇಳಿದ್ರೆ ವೆಡ್ನೆಸ್ಡೇ ಅಂಡ್ ಸ್ಯಾಟರ್ಡೇ ಅಂಡ್ ಸಂಡೇ. ಟೈಮಿಂಗ್ಸ್ ಏನಂತ ಹೇಳಿದ್ರೆ ಎವ್ರಿ ವೆಡ್ನೆಸ್ಡೇ 5 o'clock ಈವ್ನಿಂಗ್, ಓಕೆನಾ? ಎವ್ರಿ ಸ್ಯಾಟರ್ಡೇ ಸಂಡೇ ಬೆಳಗ್ಗೆ 11 ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ. ಮರಿದೆ ಮಿಸ್ ಮಾಡದೆ ವಾಚ್ ಮಾಡಿ. ಮತ್ತೆ ಇನ್ನೊರ್ಗೂ ಹೇಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದೀರೋ ಅದೇ ರೀತಿ ಇನ್ಮುಂದೆನೂ ಸಪೋರ್ಟ್ ಮಾಡಿ, ಓಕೆನಾ? ಬಾಯ್ ಬಾಯ್. ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದೀರೋ ಮರಿದೆ